ಇನ್ನು ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿ ಮನೆ ಕಳೆದುಕೊಂಡಂಥವರಿಗೆ ಪುನರ್ವಸತಿ ಕಲ್ಪಿಸಿಕೊಡ್ಬೇಕಾ ಬೇಡವಾ ಈ ಕುರಿತಂತೆ ಸಭೆ ನಡೀತಾ ಇದೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ. ಒತ್ತುವರಿ ಮನೆಗಳ ತೆರವು ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದೆ. ಏನು ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಭೆ ಆರಂಭ ಆಗಿದೆ. ಈ ಸಭೆಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಮತ್ತು ವಸತಿ ಸಚಿವ ಜಮೀರ್ ಭಾಗಿಯಾಗಿದ್ದಾರೆ. ಇಬ್ಬರು ಕೂಡ ಸ್ಪಾಟ್ ವಿಸಿಟ್ ಮಾಡ್ಕೊಂಡು ಬಂದಿದ್ದಾರೆ. ನಿರಾಶ್ರಿತರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವ ಬಗ್ಗೆ ಚರ್ಚೆ ಆಗುತ್ತೆ. ಜಾಗ ಬೈಯಪ್ಪನಹಳ್ಳಿ ಹತ್ರ ಫಿಕ್ಸ್ ಆಗಿದೆ, ನೀವು ಕೊಡ್ತೀರಾ ಆಯಿತಾ, ಅದಕ್ಕೋಸ್ಕರ ಸಭೆ ಮಾಡ್ತಾ ಇದ್ದೀರಾ, ಮಾಡಿ ಔಟ್ಕಮ್ ಏನು ಸಭೆಯದ್ದು ಅಂತ ಗೊತ್ತು, ಎಲ್ಲ ಆಗೋಗಿದೆ. ಈಗಾಗಲೇ ಇಂದಿರಾ ಗಾಂಧಿ ವಸತಿ ಯೋಜನೆಯವರು ಕೂಡ ಬಂದು ಎಲ್ಲ ಡಾಕ್ಯುಮೆಂಟ್ಸು ಪರಿಶೀಲನೆ ಮಾಡಿದ್ದಾರೆ. ಬೈಯಪ್ಪನಹಳ್ಳಿ ಹತ್ರ ಜಾಗ ಗುರುತಿಸಿದ್ದಾರೆ. ಈಗೇನು ಕೊನೆಗೆ ಮಾನವೀಯತೆ ಆಧಾರದ ಮೇಲೆ ಅವರೆಲ್ಲರಿಗೂ ಕೂಡ ಪುನರ್ವಸತಿ ಕಲ್ಪಿಸ್ಕೊಡ್ತೀವಿ ಅಂತ ಒಂದು ಸ್ಟೇಟ್ಮೆಂಟ್ ಬರುತ್ತೆ, ಅಷ್ಟೇ, ಇನ್ನೇನೂ ಇಲ್ಲ. ಅದೇ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗ್ತಕ್ಕಂಥದ್ದು. ನೀವು ಆ ಥರ ಇದ್ದರೆ ಅವ್ರ ಮನೇನ ಅಕ್ರಮವಾಗಿ ಕಟ್ಕೊಂಡಿದ್ದಾರೆ, ಅಕ್ರಮವಾಗಿ ಸರ್ಕಾರಿ ಜಾಗದಲ್ಲಿ ಕಟ್ಕೊಂಡವ್ರಿಗೆ ನಾವೇನೂ ಕಲ್ಪಿಸ್ಕೊಡೋಕ್ಕಾಗಲ್ಲ, ಹಾಗಾಗಿ ಅವ್ರವ್ರ ಹಣೆ ಬರಹ ಅಂತ ಹೇಳಿದ್ರೆ ಆಗ ನೋಡ್ಬೋದು.